ನಮಸ್ಕಾರ. ನಮ್ಮ ಹೆಸರು ಎಸ್.ಎಂ. ಶಂಕರ್ ಥೆರಪಿಸ್ಟ್. ಇದು ಎಲೆಕ್ಟ್ರಾನಿಕ್ ಸಿಟಿಲಿ ಅಡ್ರೆಸ್ ಬರೋದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲಿ ಏನು ಸಮಸ್ಯೆ ಟ್ರೀಟ್ಮೆಂಟ್ ಇರ್ತದೆ ಅಂದರೆ ಬ್ರೈನ್ ಪ್ರಾಬ್ಲಮ್ ಇರೋದು, ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋದು, ಕಣ್ಣು ಕಾಣಿಸಲ್ಲ, ಮಾತು ಬರಲ್ಲ, ಕಿಡ್ನಿ ಫೈಲರು, ಕಿಡ್ನಿ ಕಲ್ಲಿರೋದು, ಪಿತ್ತಪೈಲ್ ಕಲ್ಲಿರೋದು, ಮದುವಾಗಿ ಮಕ್ಕಳ ಪ್ರಾಬ್ಲಮ್ ಇರೋಲ್ಲ, ಎಲ್ಲ ಸಮಸ್ಯೆಗಳು ಇಲ್ಲಿ ನೋಡ್ತೀವಿ. ಮತ್ತು ಮೂಳೆಗಳು ಯಾವ ಥರ ಪ್ರಾಬ್ಲಮ್ ಇದ್ರೂ ಕೂಡ ಮೂಳೆಗಳು ರೆಡಿ ಮಾಡ್ಬೋದು. ಈಗ ಇವರು ಸಿಟಿ ಮಾರ್ಕೆಟಿಂದ ಬಂದವರೆ. ಆ್ಯಕ್ಚುಲಿ ಇವರು 2 ವರ್ಷ ಹಿಂದೆಯೇ ಇವ್ರಿಗೆ ಒಂದು ಜಾಗದಲ್ಲಿ ಬಿದ್ದುವಾಗ 2 ಪಾದದಲ್ಲಿ ಹೀಲಲ್ಲಿ ಏಟಾಗಿದೆ. ಇದರಲ್ಲಿ ಏಟುವಾಗ ಏನಾಯಿತು, ಬ್ರೈನ್ ಕೂಡ ಟೋಟ್ಲಾಗಿ ಎಫೆಕ್ಟ್ ಆಗಿತ್ತು. ಇದು ನೈಟಲ್ಲಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ಕಾಲು ಎಳಿತಾ ಇರುತ್ತದೆ. ಇದು ನಿದ್ದೆ ಮಾಡೋಕ್ಕೂ ಕೂಡ ಚಾನ್ಸ್ ಕೊಡಲ್ಲ, ಅಷ್ಟೊಂದು ತೊಂದರೆ ಕೊಡ್ತಾನೆ ಇರ್ತದೆ. ಶೂ ಹಾಕ್ಕೊಂಡು ನಡೆಯೋಕ್ಕಾಗಲ್ಲ, ಚಪ್ಪಲ್ ಹಾಕ್ಕೊಂಡು ನಡೆಯೋಕ್ಕಾಗಲ್ಲ, ಅಷ್ಟೊಂದು ತೊಂದರೆ ಕೊಡೋಕ್ಕೆ ಚಾನ್ಸ್ ಸಿಗ್ತದೆ. ಈ ಥರ ಪ್ರಾಬ್ಲಮ್ ಇದ್ರೂ ಕೂಡ ರೆಡಿ ಮಾಡೋಕ್ಕೆ ಸಾಧ್ಯ ಇದೆ. ಇದು ಸುಮಾರು ಜನ ಫೋನ್ ಮಾಡ್ತಾರೆ, ಬಟ್ ಕರೆಕ್ಟಾಗಿ ಕೇಳ್ಕೊಳ್ಳಿ, ಅಡ್ರೆಸ್ ಕೇಳ್ಕೊಳ್ಳಿ, ಕರೆಕ್ಟಾಗಿ ಬಂದು ರೆಡಿ ಮಾಡಿಸ್ಕೊಂಡು ಹೋಗಿ. ಎಲ್ಲ ಪಕ್ಕ 100% ಸರಿ ಮಾಡೋಕ್ಕೆ ಸಾಧ್ಯ ಇದೆ. ಏನದು ರೆಡಿ ಮಾಡ್ಬೋದು, ಎಂಥ ಪ್ರಾಬ್ಲಮ್ ರೆಡಿ ಮಾಡೋಕ್ಕೆ ಸಾಧ್ಯ ಇದೆ. ಮತ್ತು ಕಟ್ಟುಗಳ ಸಮಸ್ಯೆ, ಇದು ಪುತ್ತೂರು ಕಟ್ಟು. ಈ ಸಮಸ್ಯೆ ವರ್ಮ ಥೆರಪಿ ಟ್ರೀಟ್ಮೆಂಟ್ ಮಾಡಿ ಆಗಿದ್ಮೇಲೆ ಕಟ್ಟು ಹಾಕೋದು ಫಸ್ಟ್ ಕ್ಲಾಸ್ ಆಗಿ ಬೇಗ ಆಗಿ ಕೂರುತ್ತದೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತದೆ. ಆವಾಗ ಇದು ಲೈಫ್ ಟೈಮ್ ನಮಗೆ ಬಲ ಕೊಡುತ್ತದೆ. ಇಲ್ಲಿ ಪಥ್ಯ ಕೂಡ ಇರಬೇಕಾಗ್ತದೆ. ಪಥ್ಯಗಳು ಏನು ಹೇಳ್ತೀವಿ ಅದ್ರ ಪ್ರಕಾರ ನಡ್ಕೊಂಡು ಹೋಗಬೇಕಾಗ್ತದೆ. ಅದರ ಮೇಲೆ ಇದು ಕಟ್ಟುಗಳು ಎಷ್ಟು ಕಟ್ಟುಗಳು ಬೇಕಾಗ್ತದೆ ಫಸ್ಟ್ ಹೇಳೋಕ್ಕಾಗ್ತದೆ. ಅದು ಒಂದೊಂದು ಸಬ್ಜೆಕ್ಟಾಗಿ ನೋಡ್ಕೊಂಡು ಹೋದರೆ ಪಕ್ಕ ರೆಡಿ ಆಗಿಬಿಡ್ತಾರೆ. 100% ಗ್ಯಾರಂಟಿ ಕೂಡ ಇರುತ್ತದೆ ಈ ಕೆಲಸ. ಎಲ್ಲಿದ್ರೂ ಬಂದು ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇದೆ. ಫಸ್ಟು ಅಡ್ರೆಸ್ನ ಕೇಳ್ಕೊಳ್ಳಿ, ಏನು ಪ್ರಾಬ್ಲಮ್ ಮಾತಾಡ್ಕೊಳ್ಳಿ, ಎಷ್ಟು ಖರ್ಚಾಗ್ತದೆ ಕೇಳ್ಕೊಳ್ಳಿ, ಕರೆಕ್ಟಾಗಿ ಮಾತಾಡಿಕೊಂಡು ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಆವಾಗ ನಿಮಗೊಂದು ಸಮಾಧಾನ ಇರ್ತದೆ, ನಮಗೊಂದು ಸಮಾಧಾನ ಇರ್ತದೆ, ಕೆಲಸ ಪಕ್ಕ ಇರ್ತದೆ, ಯಾವುದೂ ತೊಂದರೆ ಕೊಡಲ್ಲ. ಇದು ಬೆಂಗಳೂರಲ್ಲಿ ಮಾತ್ರ ಒಂದೇ ಒಂದು ಬ್ರ್ಯಾಂಚ್ ಇರೋದು, ಎಲೆಕ್ಟ್ರಾನಿಕ್ ಸಿಟಿ ಮಾತ್ರ. ಇಲ್ಲಿ ಬಂದರೆ ಎಲ್ಲ ಕೆಲಸ 100% ಆಗ್ತದೆ. ಸುಮಾರು ಜನ ಫೋನ್ ಮಾಡ್ತಾರೆ, ಅಲ್ಲಿ ಬರಬೇಕು ಇಲ್ಲಿ ಬರಬೇಕು, ಎಲ್ಲಿ ಬರೋಕ್ಕಾಗಲ್ಲ. ಒಂದು ಬ್ರ್ಯಾಂಚ್ ಮಾತ್ರ ಎಲೆಕ್ಟ್ರಾನಿಕ್ ಸಿಟಿ ಬಂದರೆ ಕೆಲಸ ಆಗ್ತದೆ. ನಮಸ್ಕಾರ.